ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸುಸ್ವಾಗತ. ನೀವೇನು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ರೆ SBIದು ಇಂಟರ್ನೆಟ್ ಬ್ಯಾಂಕಿಂಗು ಐಡಿ ಅಥವಾ ಪಾಸ್ವರ್ಡ್ ಮರ್ತೋಗಿದ್ರೆ ಯಾವ ಥರ ರಿಕವರ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಪಕ್ಕದ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇರ್ಬೋದು. ಓಕೆ, ನಾನಿವಾಗ ಗೂಗಲ್ ಕ್ರೋಮ್ಗೆ ಹೋಗ್ಬಿಟ್ಟು ಅವ್ರದ್ದೊಂದು SBI ಆನ್ಲೈನ್ದು ಒಂದು ವೆಬ್ಸೈಟ್ ಐತೆ, ಅದನ್ನು ಓಪನ್ ಮಾಡಿಕೊಂಡು ಯಾವ ಥರ ಐಡಿನ ರಿಕವರ್ ಮಾಡ್ಕೊಳ್ಳೋದು ಅಥವಾ ಪಾಸ್ವರ್ಡ್ನ ರಿಕವರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆ, ಇವಾಗ ಸೈಡ್ ಸ್ಕ್ರೀನಲ್ಲಿ ತೋರಿಸ್ತೀನಿ ನೋಡಿ. ಓಕೆ, ಸೈಡ್ ಸ್ಕ್ರೀನ್ ಸ್ಟಾರ್ಟ್ ಆಗಿದೆ, ಅಲ್ಲಿ ನೋಡ್ಕೋಬೋದು. ನಾನು ಗೂಗಲ್ ಕ್ರೋಮ್ ಓಪನ್ ಮಾಡಿಬಿಟ್ಟು ಅಲ್ಲಿ SBI ಆನ್ಲೈನ್ ಅಂತ ಸರ್ಚ್ ಮಾಡಿದ್ದೀನಿ. ಅದು ಓಪನ್ ಮಾಡಿದ ತಕ್ಷಣ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಆನ್ಲೈನ್ SBI ಅಂತಲೇ ಬಂದಿದೆ. ಆ ಒಂದು ವೆಬ್ಸೈಟ್ ಮೇಲೆ ಟಚ್ ಕೊಡ್ತೀನಿ. ಓಕೆ, ಈ ಟಚ್ ಕೊಟ್ಟ ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಲಾಗಿನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಕಂಟಿನ್ಯೂ ಟು ಲಾಗಿನ್ ಅಂತಿದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಇಲ್ಲಿ ನೋಡ್ತಾ ಇರ್ಬೋದು, ಯೂಸರ್ ನೇಮ್, ಪಾಸ್ವರ್ಡು, ಅದು ಕ್ಯಾಪ್ಚಾ ಹೊಡಿ ಅಂತ ಹೇಳ್ಬಿಟ್ಟು ನಮ್ಗೆ ಯೂಸರ್ ನೇಮನ್ನು ಮರ್ತೋಗಿದ್ವಿ, ಪಾಸ್ವರ್ಡು ಮರ್ತೋಗಿದ್ವಿ, ಎರಡೂ ರಿಕವರ್ ಮಾಡ್ಕೋಬೋದು. ನಾನು ಫಸ್ಟು ಯೂಸರ್ ನೇಮ್ ಯಾವ ಥರ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತೀನಿ. ಕೆಳಗಡೆ ಸ್ಕ್ರೋಲ್ ಮಾಡಿ. ಓಕೆ, ಅಲ್ಲಿ ನೋಡ್ತಾ ಇರ್ಬೋದು, ಕೆಳಗಡೆ ಸ್ಕ್ರೋಲ್ ಮಾಡಿದರೆ ಅಲ್ಲಿ ಫರ್ಗಟ್ ಯೂಸರ್ ನೇಮ್ ಆರ್ ಲಾಗಿನ್ ಪಾಸ್ವರ್ಡ್ ಅಂತ ಇದೆಯಲ್ಲ, ಅದರ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಆಪ್ಷನ್ ಕೇಳುತ್ತೆ. ನೀವು ಪಾಸ್ವರ್ಡ್ ಮರ್ತೋಗಿದ್ರು ಅಥವಾ ಯೂಸರ್ ನೇಮ್ ಮರ್ತೋಗಿರೋ ಅಂತ ಕೇಳುತ್ತೆ. ಅಲ್ಲಿ 4 ಆಪ್ಷನ್ ಕೊಳ್ತಾರೆ, ನಮಗೆ 2 ಮಾತ್ರ ಬೇಕಾಗಿರೋದು. ಸೊ ಫರ್ಗಟ್ ಯೂಸರ್ ನೇಮ್ ಅಂತ ಇದೆಯಲ್ಲ, ಅದರ ಮೇಲೆ ಟಚ್ ಕೊಡ್ತೀನಿ. ಅದಾದಮೇಲೆ ಕೆಳಗಡೆ ನೆಕ್ಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ನೆಕ್ಸ್ಟ್ ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು CIF ನಂಬರ್ ಅದೆಲ್ಲಿರುತ್ತೆ ಅಂದರೆ ನಿಮ್ಮದು ಬ್ಯಾಂಕ್ದು ಪಾಸ್ಬುಕ್ ಇರುತ್ತಲ್ಲ, ಅದರಲ್ಲಿ CIF ನಂಬರು, ಅಕೌಂಟ್ ನಂಬರು, IFSC ಕೋಡು ಅದರಲ್ಲೆಲ್ಲ ಪ್ರಿಂಟ್ ಆಗಿರುತ್ತೆ. ನೀವು ಅಕೌಂಟ್ ಪಾಸ್ಬುಕ್ ಓಪನ್ ಮಾಡಿದರೆ ಆ ಫಸ್ಟ್ ಪೇಜಲ್ಲೇ ಎಲ್ಲ ಇರುತ್ತೆ. CIF ನಂಬರ್ ಅಂತಲೇ ಇರುತ್ತೆ, ಅದನ್ನು ನೀವು ಎಂಟರ್ ಮಾಡ್ಕೋಬೋದು. ನಾನಿವಾಗ ಇದು ನನ್ನ ಪಾಸ್ಬುಕ್ಕಲ್ಲಿ ನಾನೊಂದು ಪಾಸ್ಬುಕ್ ಇದೆಯಲ್ಲ ಇದರಲ್ಲಿದೆ. ನಾನಿವಾಗ ನಿಮಗೆ ತೋರ್ಸೋಕ್ಕೋಸ್ಕರ ನಾನಿವಾಗ ನನ್ನ CIF ನಂಬರ್ ಎಂಟರ್ ಮಾಡ್ಕೋತೀನಿ. ಓಕೆ, CIF ನಂಬರ್ ಎಂಟರ್ ಮಾಡಿದ್ಮೇಲೆ ಅದಾದಮೇಲೆ ಕಂಟ್ರಿ ಕೇಳುತ್ತೆ ನೋಡಿ, ಕಂಟ್ರಿನಿ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಮೊಬೈಲ್ ನಂಬರ್ ಅಂದರೆ ನಿಮ್ಮ SBI ಬ್ಯಾಂಕ್ಗೆ ಯಾವುದೋ ಒಂದು ಮೊಬೈಲ್ ನಂಬರ್ ಲಿಂಕ್ ಮಾಡಿರುತ್ತೆ, ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಯಾಕಂದರೆ OTP ಬರುತ್ತೆ ಕನ್ಫರ್ಮೇಷನ್ಗೋಸ್ಕರ. ಈಗ ನನ್ನ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ ಈಗ ಎಂಟರ್ ಮಾಡ್ತೀನಿ. ಓಕೆ, ಈಗ ಅದಾದಮೇಲೆ ಕೆಳಗಡೆ ಇನ್ನೊಂದು ಕ್ಯಾಪ್ಚಾ ಕೇಳುತ್ತೆ ನೋಡಿ, ಅಲ್ಲಿ ಏನು ಶೋ ಆಗ್ತಾ ಇದೆಯೋ ಅದನ್ನು ಎಂಟರ್ ಮಾಡಿ ಅಂತ ಹೇಳ್ಬಿಟ್ಟು 244EF. ಓಕೆ, ಇದೆಲ್ಲ ಆದಮೇಲೆ ಈಗ ಅಲ್ಲಿ ಕೆಳಗಡೆ ಸಬ್ಮಿಟ್ ಅಂತ ಇದೆಯಲ್ಲ, ಸಬ್ಮಿಟ್ ಕೊಡಬೇಕು. ಅದಾದಮೇಲೆ ನಿಮ್ಮ ಒಂದು ರಿಜಿಸ್ಟರ್ ಅಂದರೆ ಮೊಬೈಲ್ ನಂಬರ್ ಹಾಕಿರ್ತೀರಲ್ಲ, ಆ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಹೋಗಿರುತ್ತೆ. ಈಗ ಇಲ್ಲಿ OTP ಎಂಟರ್ ಮಾಡಿಬಿಟ್ಟು ಕೆಳಗಡೆ ಕನ್ಫರ್ಮ್ ಅಂತ ಕೊಡಬೇಕು. ಓಕೆ, ನಾನಿವಾಗ ಒಂದು OTPನ ಎಂಟರ್ ಮಾಡ್ತೀನಿ. ಓಕೆ, OTPನ ಈಗ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಕನ್ಫರ್ಮ್ ಅಂತ ಕೊಡ್ತೀನಿ. ಅದಾದಮೇಲೆ ಲಾಗಿನ್ ಯೂಸರ್ ನೇಮ್ ಆರ್ ಸೆಂಡ್ ಟು ಯುವರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂದರೆ ಲಾಗಿನ್ ಯೂಸರ್ ನೇಮ್ ಈಸ್ ನಂದು ಯೂಸರ್ ನೇಮ್ ಅಲ್ಲಿ ತೋರಿಸ್ತಾ ಇದೆ ನೋಡಿ. ನಾನಿವಾಗ ನಿಮಗೆ ಬ್ಲರ್ ಮಾಡಿದ್ದೀನಿ, ಯಾಕಂದರೆ ನಂದು ಇಂಟರ್ನೆಟ್ ಬ್ಯಾಂಕಿಂಗ್ದು ಯೂಸರ್ ನೇಮ್ ಅಲ್ವಾ, ನಾನು ಸೇಫ್ಟಿಗೋಸ್ಕರ ಬ್ಲರ್ ಮಾಡಿದ್ದೀನಿ. ನೀವು ಇದೇ ಥರ ಮಾಡ್ಕೋಬೋದು. ಓಕೆ, ಈಗ ಯೂಸರ್ ನೇಮ್ನ ತೊಗೊಂಡ್ವಿ. ಈಗ ಪಾಸ್ವರ್ಡ್ನ ತೊಗೊಳ್ಳೋದು ಹೇಗೆ, ಅಥವಾ ಪಾಸ್ವರ್ಡ್ನ ಚೇಂಜ್ ಮಾಡೋದು, ಅಥವಾ ಏನಾದರೂ ಹೊಸದು ಪಾಸ್ವರ್ಡ್ ಇಡ್ಬೋದು, ಅದನ್ನು ಯಾವ ಥರ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ನೋಡ್ಕೊಳ್ಳೋಣ. ಓಕೆ, ಅದೇ ಥರ ಮತ್ತೆ ನೀವೇನು ಮಾಡ್ತೀರಾ, SBI ಆನ್ಲೈನ್ ಅಂತ ಸರ್ಚ್ ಮಾಡಿ. ಈಗ ನೀವಲ್ಲಿ ಪಾಸ್ವರ್ಡ್ ತೊಗೋಬೇಕಂದ್ರೆ ಇಲ್ಲಿ ಯೂಸರ್ ನೇಮ್ ಗೊತ್ತಿರಬೇಕು. ಯೂಸರ್ ನೇಮ್ ನನ್ನ ನೆನ್ಪಿಟ್ಕೋತೀನಿ. ಓಕೆ, ಯೂಸರ್ ನೇಮ್ ತೊಗೊಂಡ್ಮೇಲೆ ಈಗ ಪಾಸ್ವರ್ಡ್ನ ತೆಗಿಯೋದು ಈಸಿ. ಅದೇ ಥರನೇ SBI ಆನ್ಲೈನ್ಗೆ ಅಂತ ಹೋಗಿ ಅದಾದಮೇಲೆ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪರ್ಸ್ನಲ್ ಬ್ಯಾಂಕಿಂಗ್ ಲಾಗಿನ್ ಕೊಡಿ. ಅದಾದಮೇಲೆ ಕಂಟಿನ್ಯೂಟಿ ಲಾಗಿನ್ ಅಂತ ಕೊಡಿ. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಫರ್ಗಟ್ ಯೂಸರ್ ನೇಮ್ ಅಥವಾ ಲಾಗಿನ್ ಪಾಸ್ವರ್ಡ್ ಅಂತ ಅದರ ಮೇಲೆ ಟಚ್ ಕೊಡಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಫರ್ಗಟ್ ಮೈ ಲಾಗಿನ್ ಪಾಸ್ವರ್ಡ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಹಂಗೆ ನೆಕ್ಸ್ಟ್ ಕೊಡಿ. ಓಕೆ, ನೆಕ್ಸ್ಟ್ ಆದಮೇಲೆ ಇಲ್ಲಿ ಯೂಸರ್ ನೇಮ್ ಅಂದರೆ ಇವಾಗ ಯೂಸರ್ ನೇಮ್ ರಿಕವರ್ ಮಾಡ್ಕೊಂಡ್ವಲ್ಲ, ಆ ಯೂಸರ್ ನೇಮ್ ಇಲ್ಲಿ ಎಂಟರ್ ಮಾಡ್ಕೋಬೇಕು. ನಾನು ಇವಾಗ ನಂದು ಯೂಸರ್ ನೇಮ್ನ ಈಗ ಇಲ್ಲಿ ಎಂಟರ್ ಮಾಡ್ಕೋತೀನಿ. ಓಕೆ, ಅಕೌಂಟ್ ನಂಬರ್ ಕೇಳುತ್ತೆ, SBI ಬ್ಯಾಂಕ್ ಅಕೌಂಟು, ನೀವಲ್ಲಿ ಎಂಟರ್ ಮಾಡ್ಕೊಳ್ಳಿ. SBI ಬ್ಯಾಂಕ್ ಅಕೌಂಟ್ ಕೂಡ ಆದಮೇಲೆ ಸೆಲೆಕ್ಟ್ ಕಂಟ್ರಿ ಅಂತ ಇರುತ್ತಲ್ಲ, ಇಂಡಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಸೇಮ್ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ, ರಿಜಿಸ್ಟರ್ ಆಗಿರೋದು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಇದೆಯಲ್ಲ, ಅಲ್ಲಿ ನಿಮ್ಮದು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ಓಕೆ, ಆದಮೇಲೆ ನೋಡಿಲ್ಬೋದು ಇಲ್ಲಿ ಕ್ಯಾಪ್ಚಾ ಇದೆಯಲ್ಲ, ಆ ಕ್ಯಾಪ್ಚಾನ ಇಲ್ಲಿ ಇದು ಕೆಳಗಡೆ ಕಾಣ್ತದೆ FNE4D, ಅದನ್ನಿಲ್ಲಿ
ಟೈಪ್ ಮಾಡ್ಕೋಬೇಕಾಗುತ್ತೆ. ಸ್ಮಾಲ್ ಲೆಟ್ರ್ ಎಫ್, ಸ್ಮಾಲ್ ಲೆಟ್ರ್ ಎನ್, ಸ್ಮಾಲ್ ಲೆಟ್ರ್ ಇ, 4 ಮತ್ತು ಸ್ಮಾಲ್ ಲೆಟ್ರ್ ಡಿ. ಓಕೆ, ಇದೆಲ್ಲ ಆದಮೇಲೆ ನೋಡ್ತಾ ಇರ್ಬೋದು ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಮತ್ತೆ ಒಂದು ನಿಮಗೆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಓಕೆ, ಈಗ ನನ್ನ ಒಂದು OTPನ ಎಂಟರ್ ಮಾಡ್ತೀನಿ. ಓಕೆ, ಇಲ್ಲಿ OTP ನಿಮ್ಮ ಮೊಬೈಲ್ ನಂಬರ್ಗೆ OTP ಬಂದಿರುತ್ತಲ್ಲ, ಅದು OTP ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಕನ್ಫರ್ಮ್ ಅಂತ ಕೊಡಿ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಇನ್ನೊಂದು ಆಪ್ಷನ್ ಕೇಳುತ್ತೆ. ಇಲ್ಲಿ ನೀವು ಪಾಸ್ವರ್ಡ್ನ ಚೇಂಜ್ ಮಾಡಬೇಕಂದ್ರೆ ಯೂಸಿಂಗ್ ATM ಕಾರ್ಡ್ ಅಥವಾ ಯೂಸಿಂಗ್ ಪ್ರೊಫೈಲ್ ಪಾಸ್ವರ್ಡ್ ಅದನ್ನು ಯೂಸ್ ಮಾಡ್ಕೊಂಡು ಇಲ್ಲಿ ಮಾಡ್ಬೋದು. ನಾನೀಗ ATM ಕಾರ್ಡಿಂದ ನಾನು ಕಂಟಿನ್ಯೂ ಕೊಡ್ತೀನಿ. ಓಕೆ, ಯೂಸಿಂಗ್ ATM ಕಾರ್ಡ್ ಡೀಟೇಲ್ಸ್ ಅಂತ ಕೊಟ್ಟು ಸಬ್ಮಿಟ್ ಕೊಡ್ತೀನಿ. ಓಕೆ, ATM ಕಾರ್ಡ್ದು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಕಂಟಿನ್ಯೂ ಕೊಟ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ಕಾರ್ಡ್ ಯಾವ್ದು ಆಕ್ಟಿಂಗ್ ಇದೆಯೋ ಅದು. ಇವಾಗ ನೋಡಿ, ಫಸ್ಟ್ 4 ಡಿಜಿಟ್ ನಂಬರ್ ಕೇಳುತ್ತೆ, ಅದ್ರ ಮೇಲೆ ಟಚ್ ಕೊಡಿ, ಕನ್ಫರ್ಮ್ ಕೊಡಿ. ಓಕೆ, ಇವಾಗ ಕರೆಕ್ಟಾಗಿ ಎಂಟರ್ ಮಾಡಿದ್ದೀನಿ. ಈಗ ಅದರ ATM ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ಎಂಟರ್ ಮಾಡಿ ಇಲ್ಲಿ ಪ್ರೊಸೀಡ್ ಅಂತ ಇದೆಯಲ್ಲ ಅದರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಈಗ ನೋಡ್ತಾ ಇರ್ಬೋದು ರೆಫರೆನ್ಸ್ ನಂಬರು ಸಕ್ಸಸ್, ಯುವರ್ ಡೆಬಿಟ್ ಕಾರ್ಡ್ ವ್ಯಾಲಿಡೇಷನ್ ಸಕ್ಸಸ್. ಓಕೆ, ಡೆಬಿಟ್ ಕಾರ್ಡ್ ವ್ಯಾಲಿಡೇಷನ್ ಈಸ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆಮೇಲೆ ಈ ಥರ ಬಂದಮೇಲೆ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡಿ, ಎಂಟರ್ ನ್ಯೂ ಲಾಗಿನ್ ಪಾಸ್ವರ್ಡ್ ಅಂತ. ಅದಾದಮೇಲೆ ಕನ್ಫರ್ಮ್ ಅಂದರೆ 2 ಸತಿ ಇಲ್ಲಿ ಎಂಟರ್ ಮಾಡ್ಕೋಬೇಕು. ನೀವು ಪಾಸ್ವರ್ಡ್ ಏನು ಇದು ಮಾಡ್ತೀರೋ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಅದನ್ನು 2 ಸತಿ ಕನ್ಫರ್ಮೇಷನ್ಗೋಸ್ಕರ 2 ಸತಿ ಮಾಡ್ಕೋಬೇಕು. ನಾನಿವಾಗ ನನ್ನ ಒಂದು ಪಾಸ್ವರ್ಡ್ನ ಈಗ ಎಂಟರ್ ಮಾಡ್ಕೋತೀನಿ. ಓಕೆ, 2 ಸತಿ ಪಾಸ್ವರ್ಡ್ನ ಎಂಟರ್ ಮಾಡಿದ್ಮೇಲೆ ಕೆಳಗಡೆ ಸಬ್ಮಿಟ್ ಅಂತ ಕಾಣ್ತಾ ಇದೆಯಲ್ಲ, ಆದಮೇಲೆ ಸಬ್ಮಿಟ್ ಕೊಡಿ. ಓಕೆ, ಯುವರ್ ಲಾಗಿನ್ ಪಾಸ್ವರ್ಡ್ ಹ್ಯಾಸ್ ಬಿನ್ ರೀಸೆಟ್ ಸಕ್ಸಸ್ಫುಲಿ ಅಂತ ಕಾಣುತ್ತೆ. ಇದೇ ಥರ ನೀವು ID ಅಥವಾ ಇದು ಪಾಸ್ವರ್ಡ್ನ ಮರ್ತೋಗಿದ್ದರೆ ರಿಕವರ್ ಮಾಡ್ಕೊಳ್ಳೋದು ತುಂಬಾ ಈಸಿ. ಇದೇ ಥರ ಹೊಸ ವೀಡಿಯೋಗಳು ನಿಮಗೆ ಈ ಚಾನಲಲ್ಲಿ ಸಿಗುತ್ತೆ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನಗೆ ಕಮೆಂಟ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಒಂದು ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.